ರಾಂಗ್ ವೇನಲ್ಲಿ ಬೈಕ್ ಎಂಟ್ರಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಕಾರ್ ಚಾಲಕನ ಜೊತೆಯಲ್ಲಿ ಕಿರಿಕ ಆಗಿರುವಂತಹ ಘಟನೆ ನಡೆದಿದೆ. ರಾಂಗ್ ವೇನಲ್ಲಿ ಬಂದಿದ್ದಕ್ಕೆ ಬೈಕ್ ಮತ್ತು ಕಾರ್ ಚಾಲಕರ ನಡುವೆ ಗಲಾಟೆ ನಡೆದು ಹೋಗಿದೆ. ನಡು ರಸ್ತೆಯಲ್ಲಿ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ ಬೈಕ್ ಸವಾರ ಹಾಗೂ ಕಾರ್ ಚಾಲಕ. ಇಬ್ಬರ ಜಗಳ ನೋಡಲಾಗದೆ ಟ್ರಾಫಿಕ್ ಪೊಲೀಸರು ಕೊನೆಗೆ ಎಂಟ್ರಿ ಕೊಡ್ತಾರೆ. ಬೆಂಗಳೂರಿನ ಶಿವಾನಂದ ವೃತ್ತದ ಸಿಗ್ನಲ್ ನಲ್ಲಿ ನಡೆದಂತಹ ಘಟನೆ ಇದು. ಒನ್ ವೇನಾಗ ಹೋಗಿದ್ದಾನ ಬೈಕ್ ಚಾಲಕ. ಕಾರನ್ನು ಸರಿಯಾಗಿ ಪಾಠ ಕಲಿಸಿದಾನೆ. ನಾನು ಯಾವುದೇ ಕಾರಣಕ್ಕೂ ಕಾರ್ ತೆಗೆಯಲ್ಲ, ಹೋಗಿ ವಾಪಸ್ಸು. ನೋಡಿ, ಇವತ್ತು ಬೆಂಗಳೂರಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಇರೋದು, ತುಂಬಾ ಸಮಸ್ಯೆಗಳಾಗ್ತಾ ಇರೋದು, ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇರೋದು ಈ ರೀತಿಯಾಗಿ ರೂಲ್ಸ್ ಅನ್ನ ಫಾಲೋ ಮಾಡದೇ ಇರೋದು. ಒನ್ ವೇನಲ್ಲಿ ನೋಡಿ 5 ನಿಮಿಷ ಅಲ್ಲ, 2 ನಿಮಿಷ ಅಲ್ಲಿ ನಿಂತ್ಕೊಂಡ್ರೆ, ಸಿಗ್ನಲ್ ಅಲ್ಲಿ ಕಾಯ್ಕೊಂಡು ನಿಂತ್ಕೊಂಡ್ರೆ ಏನು ಆಗಲ್ಲ ಸಮಸ್ಯೆ. ಅದು ಬಿಟ್ಟು ಸಿಗ್ನಲ್ ಬಿಡ್ತಿದಂಗೆ ಒನ್ ವೇನ ಫಸ್ಟ್ ನಾನು ಪಾಸ್ ಆದರೆ ಸಾಕು ಅಂತ ಹೇಳ್ತಾರೆ. ಇವರು ಸಮಸ್ಯೆಯನ್ನ ಮಾಡ್ಕೊಳ್ಳೋದಲ್ದೆ ಇನ್ನೊಬ್ರಿಗೂ ಕೂಡ ಸಮಸ್ಯೆ ಮಾಡ್ತಾರೆ. ಹಾಗಾಗಿ ಕಾರ್ ಚಾಲಕ ಅಡ್ಡ ಹಾಕೊಂಡು ನಿಂತ್ಕೋತಾನೆ, ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ನಿಂತ್ಕೋತಾನೆ. ನಾನು ಹಿಂದೆ ಹೋಗಲ್ಲ ಅಂತ ಅವನು ನಿಂತ್ಕೋತಾನೆ. ಆಗ ಟ್ರಾಫಿಕ್ ಪೊಲೀಸರು ಬಂತಾರೆ, ಅವನಿಗೆ ಒಂದೆರಡು ಮಾತು ಹೇಳಿ ಬುದ್ಧಿವಾದ ಹೇಳಿ ಕಳಿಸ್ಕೊಡ್ತಾರೆ, ಕಾರಣವನ್ನು ಕೂಡ ಕಳಿಸ್ಕೊಡ್ತಾರೆ. ಇದಾಗಿರೋದು ಶಿವಾನಂದ ಸರ್ಕಲ್ ಅಲ್ಲಿ, ಬೆಂಗಳೂರಿನ ಶಿವಾನಂದ ಸರ್ಕಲ್ ನಡೆದಿರುವಂತಹ ಘಟನೆ ಇದು. ರಾಂಗ್ ವೇನಲ್ಲಿ ಬೈಕ್ ಎಂಟ್ರಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಕಾರ್ ಚಾಲಕನ ಜೊತೆಯಲ್ಲಿ ಕಿರಿಕ ಆಗಿರುವಂತಹ ಘಟನೆ ನಡೆದಿದೆ. ರಾಂಗ್ ವೇನಲ್ಲಿ ಬಂದಿದ್ದಕ್ಕೆ ಬೈಕ್ ಮತ್ತು ಕಾರ್ ಚಾಲಕರ ನಡುವೆ ಗಲಾಟೆ ನಡೆದು ಹೋಗಿದೆ. ನಡು ರಸ್ತೆಯಲ್ಲಿ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ ಬೈಕ್ ಸವಾರ ಹಾಗೂ ಕಾರ್ ಚಾಲಕ. ಇಬ್ಬರ ಜಗಳ ನೋಡಲಾಗದೆ ಟ್ರಾಫಿಕ್ ಪೊಲೀಸರು ಕೊನೆಗೆ ಎಂಟ್ರಿ ಕೊಡ್ತಾರೆ. ಬೆಂಗಳೂರಿನ ಶಿವಾನಂದ ವೃತ್ತದ ಸಿಗ್ನಲ್ ನಲ್ಲಿ ನಡೆದಂತಹ ಘಟನೆ ಇದು. ಒನ್ ವೇನಾಗ ಹೋಗಿದ್ದಾನ ಬೈಕ್ ಚಾಲಕ. ಕಾರನ್ನು ಸರಿಯಾಗಿ ಪಾಠ ಕಲಿಸಿದಾನೆ. ನಾನು ಯಾವುದೇ ಕಾರಣಕ್ಕೂ ಕಾರ್ ತೆಗೆಯಲ್ಲ, ಹೋಗಿ ವಾಪಸ್ಸು. ನೋಡಿ, ಇವತ್ತು ಬೆಂಗಳೂರಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಇರೋದು, ತುಂಬಾ ಸಮಸ್ಯೆಗಳಾಗ್ತಾ ಇರೋದು, ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇರೋದು ಈ ರೀತಿಯಾಗಿ ರೂಲ್ಸ್ ಅನ್ನ ಫಾಲೋ ಮಾಡದೇ ಇರೋದು. ಒನ್ ವೇನಲ್ಲಿ ನೋಡಿ 5 ನಿಮಿಷ ಅಲ್ಲ, 2 ನಿಮಿಷ ಅಲ್ಲಿ ನಿಂತ್ಕೊಂಡ್ರೆ, ಸಿಗ್ನಲ್ ಅಲ್ಲಿ ಕಾಯ್ಕೊಂಡು ನಿಂತ್ಕೊಂಡ್ರೆ ಏನು ಆಗಲ್ಲ ಸಮಸ್ಯೆ. ಅದು ಬಿಟ್ಟು ಸಿಗ್ನಲ್ ಬಿಡ್ತಿದಂಗೆ ಒನ್ ವೇನ ಫಸ್ಟ್ ನಾನು ಪಾಸ್ ಆದರೆ ಸಾಕು ಅಂತ ಹೇಳ್ತಾರೆ. ಇವರು ಸಮಸ್ಯೆಯನ್ನ ಮಾಡ್ಕೊಳ್ಳೋದಲ್ದೆ ಇನ್ನೊಬ್ರಿಗೂ ಕೂಡ ಸಮಸ್ಯೆ ಮಾಡ್ತಾರೆ. ಹಾಗಾಗಿ ಕಾರ್ ಚಾಲಕ ಅಡ್ಡ ಹಾಕೊಂಡು ನಿಂತ್ಕೋತಾನೆ, ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ನಿಂತ್ಕೋತಾನೆ. ನಾನು ಹಿಂದೆ ಹೋಗಲ್ಲ ಅಂತ ಅವನು ನಿಂತ್ಕೋತಾನೆ. ಆಗ ಟ್ರಾಫಿಕ್ ಪೊಲೀಸರು ಬಂತಾರೆ, ಅವನಿಗೆ ಒಂದೆರಡು ಮಾತು ಹೇಳಿ ಬುದ್ಧಿವಾದ ಹೇಳಿ ಕಳಿಸ್ಕೊಡ್ತಾರೆ, ಕಾರಣವನ್ನು ಕೂಡ ಕಳಿಸ್ಕೊಡ್ತಾರೆ. ಇದಾಗಿರೋದು ಶಿವಾನಂದ ಸರ್ಕಲ್ ಅಲ್ಲಿ, ಬೆಂಗಳೂರಿನ ಶಿವಾನಂದ ಸರ್ಕಲ್ ನಡೆದಿರುವಂತಹ ಘಟನೆ ಇದು. ರಾಂಗ್ ವೇನಲ್ಲಿ ಬೈಕ್ ಎಂಟ್ರಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಕಾರ್ ಚಾಲಕನ ಜೊತೆಯಲ್ಲಿ ಕಿರಿಕ ಆಗಿರುವಂತಹ ಘಟನೆ ನಡೆದಿದೆ. ರಾಂಗ್ ವೇನಲ್ಲಿ ಬಂದಿದ್ದಕ್ಕೆ ಬೈಕ್ ಮತ್ತು ಕಾರ್ ಚಾಲಕರ ನಡುವೆ ಗಲಾಟೆ ನಡೆದು ಹೋಗಿದೆ. ನಡು ರಸ್ತೆಯಲ್ಲಿ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ ಬೈಕ್ ಸವಾರ ಹಾಗೂ ಕಾರ್ ಚಾಲಕ. ಇಬ್ಬರ ಜಗಳ ನೋಡಲಾಗದೆ ಟ್ರಾಫಿಕ್ ಪೊಲೀಸರು ಕೊನೆಗೆ ಎಂಟ್ರಿ ಕೊಡ್ತಾರೆ. ಬೆಂಗಳೂರಿನ ಶಿವಾನಂದ ವೃತ್ತದ ಸಿಗ್ನಲ್ ನಲ್ಲಿ ನಡೆದಂತಹ ಘಟನೆ ಇದು.
ನೋಡಿ ಇಲ್ಲಿ ಒನ್ವೇನಾಗ ಹೋಗಿದ್ದಾನ ಬೈಕ್ ಚಾಲಕ ಕಾರನ್ನು ಸರಿಯಾಗಿ ಪಾಠ ಕಲಿಸಿದಾನೆ. ನಾನು ಯಾವುದೇ ಕಾರಣಕ್ಕೂ ಕಾರ್ ತೆಗೆಯಲ್ಲ, ಹೋಗಿ ವಾಪಸ್ಸು. ನೋಡಿ ಇವತ್ತು ಬೆಂಗಳೂರಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಇರೋದು, ತುಂಬಾ ಸಮಸ್ಯೆಗಳಾಗ್ತಾ ಇರೋದು, ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇರೋದು ಈ ರೀತಿಯಾಗಿ ರೂಲ್ಸ್ ಅನ್ನ ಫಾಲೋ ಮಾಡದೇ ಇರೋದು. ಒನ್ ವೇನಲ್ಲಿ ನೋಡಿ 5 ನಿಮಿಷ ಅಲ್ಲ 2 ನಿಮಿಷ ಅಲ್ಲಿ ನಿಂತ್ಕೊಂಡ್ರೆ, ಸಿಗ್ನಲ್ ಅಲ್ಲಿ ಕಾಯ್ಕೊಂಡು ನಿಂತ್ಕೊಂಡ್ರೆ ಏನು ಆಗಲ್ಲ ಸಮಸ್ಯೆ. ಅದು ಬಿಟ್ಟು ಸಿಗ್ನಲ್ ಬಿಡ್ತಿದಂಗೆ ಒನ್ ವೇ ಫಸ್ಟ್ ನಾನು ಪಾಸ್ ಆದರೆ ಸಾಕು ಅಂತ ಹೇಳ್ತಾರೆ. ಇವರು ಸಮಸ್ಯೆಯನ್ನ ಮಾಡ್ಕೊಳ್ಳೋದಲ್ದೆ ಇನ್ನೊಬ್ರಿಗೂ ಕೂಡ ಸಮಸ್ಯೆ ಮಾಡ್ತಾರೆ. ಹಾಗಾಗಿ ಕಾರ್ ಚಾಲಕ ಅಡ್ಡ ಹಾಕೊಂಡು ನಿಂತ್ಕೋತಾನೆ, ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ನಿಂತ್ಕೋತಾನೆ. ನಾನು ಹಿಂದೆ ಹೋಗಲ್ಲ ಅಂತ ಅವನು ನಿಂತ್ಕೋತಾನೆ. ಆಗ ಟ್ರಾಫಿಕ್ ಪೊಲೀಸರು ಬಂತಾರೆ, ಅವನಿಗೆ ಒಂದೆರಡು ಮಾತು ಹೇಳಿ ಬುದ್ಧಿವಾದ ಹೇಳಿ ಕಳಿಸ್ಕೊಡ್ತಾರೆ, ಕಾರಣವನ್ನು ಕೂಡ ಕಳಿಸ್ಕೊಡ್ತಾರೆ. ಇದಾಗಿರೋದು ಶಿವಾನಂದ ಸರ್ಕಲ್ ಅಲ್ಲಿ, ಬೆಂಗಳೂರಿನ ಶಿವಾನಂದ ಸರ್ಕಲ್ ನಡೆದಿರುವಂತಹ ಘಟನೆ ಇದು. ರಾಂಗ್ ವೇನಲ್ಲಿ ಬೈಕ್ ಎಂಟ್ರಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಕಾರ್ ಚಾಲಕನ ಜೊತೆಯಲ್ಲಿ ಕಿರಿಕ ಆಗಿರುವಂತಹ ಘಟನೆ ನಡೆದಿದೆ. ರಾಂಗ್ ವೇನಲ್ಲಿ ಬಂದಿದ್ದಕ್ಕೆ ಬೈಕ್ ಮತ್ತು ಕಾರ್ ಚಾಲಕರ ನಡುವೆ ಗಲಾಟೆ ನಡೆದು ಹೋಗಿದೆ. ನಡು ರಸ್ತೆಯಲ್ಲಿ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ ಬೈಕ್ ಸವಾರ ಹಾಗೂ ಕಾರ್ ಚಾಲಕ. ಇಬ್ಬರ ಜಗಳ ನೋಡಲಾಗದೆ ಟ್ರಾಫಿಕ್ ಪೊಲೀಸರು ಕೊನೆಗೆ ಎಂಟ್ರಿ ಕೊಡ್ತಾರೆ. ಬೆಂಗಳೂರಿನ ಶಿವಾನಂದ ವೃತ್ತದ ಸಿಗ್ನಲ್ ನಲ್ಲಿ ನಡೆದಂತಹ ಘಟನೆ ಇದು. ನೋಡಿ ಒನ್ವೇನಾಗ ಹೋಗಿದ್ದಾನ ಬೈಕ್ ಚಾಲಕ ಕಾರನ್ನು ಸರಿಯಾಗಿ ಪಾಠ ಕಲಿಸಿದಾನೆ. ನಾನು ಯಾವುದೇ ಕಾರಣಕ್ಕೂ ಕಾರ್ ತೆಗೆಯಲ್ಲ, ಹೋಗಿ ವಾಪಸ್ಸು. ನೋಡಿ ಇವತ್ತು ಬೆಂಗಳೂರಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಇರೋದು, ತುಂಬಾ ಸಮಸ್ಯೆಗಳಾಗ್ತಾ ಇರೋದು, ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇರೋದು ಈ ರೀತಿಯಾಗಿ ರೂಲ್ಸ್ ಅನ್ನ ಫಾಲೋ ಮಾಡದೇ ಇರೋದು. ಒನ್ ವೇನಲ್ಲಿ ನೋಡಿ 5 ನಿಮಿಷ ಅಲ್ಲ 2 ನಿಮಿಷ ಅಲ್ಲಿ ನಿಂತ್ಕೊಂಡ್ರೆ, ಸಿಗ್ನಲ್ ಅಲ್ಲಿ ಕಾಯ್ಕೊಂಡು ನಿಂತ್ಕೊಂಡ್ರೆ ಏನು ಆಗಲ್ಲ ಸಮಸ್ಯೆ. ಅದು ಬಿಟ್ಟು ಸಿಗ್ನಲ್ ಬಿಡ್ತಿದಂಗೆ ಒನ್ ವೇ ಫಸ್ಟ್ ನಾನು ಪಾಸ್ ಆದರೆ ಸಾಕು ಅಂತ ಹೇಳ್ತಾರೆ. ಇವರು ಸಮಸ್ಯೆಯನ್ನ ಮಾಡ್ಕೊಳ್ಳೋದಲ್ದೆ ಇನ್ನೊಬ್ರಿಗೂ ಕೂಡ ಸಮಸ್ಯೆ ಮಾಡ್ತಾರೆ. ಹಾಗಾಗಿ ಕಾರ್ ಚಾಲಕ ಅಡ್ಡ ಹಾಕೊಂಡು ನಿಂತ್ಕೋತಾನೆ, ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ನಿಂತ್ಕೋತಾನೆ. ನಾನು ಹಿಂದೆ ಹೋಗಲ್ಲ ಅಂತ ಅವನು ನಿಂತ್ಕೋತಾನೆ. ಆಗ ಟ್ರಾಫಿಕ್ ಪೊಲೀಸರು ಬಂತಾರೆ, ಅವನಿಗೆ ಒಂದೆರಡು ಮಾತು ಹೇಳಿ ಬುದ್ಧಿವಾದ ಹೇಳಿ ಕಳಿಸ್ಕೊಡ್ತಾರೆ, ಕಾರಣವನ್ನು ಕೂಡ ಕಳಿಸ್ಕೊಡ್ತಾರೆ. ಇದಾಗಿರೋದು ಶಿವಾನಂದ ಸರ್ಕಲ್ ಅಲ್ಲಿ, ಬೆಂಗಳೂರಿನ ಶಿವಾನಂದ ಸರ್ಕಲ್ ನಡೆದಿರುವಂತಹ ಘಟನೆ ಇದು.